ಏನು ಮಾಡ್ತಾನಂದರೆ ಪ್ರಾರ್ಥನೆ ಮಾಡುವಾಗ ತನ್ನ ಮುಖ ಕೆಳಗೆ ಹಾಕೊಳ್ಳುತ್ತಾನೆ. ದೇವ್ರಿಗೆ ಅಂತಾನೆ, ದೇವರೇ ನಾನು ಯೋಗ್ಯನಲ್ಲ ನಿನಗೆ ನೋಡುವುದಕ್ಕಾಗಿ. ಅದರ ಫರೀಸಾಯನ ಏನು ಹೇಳ್ತಾನಂದರೆ, ಈ ಸುಂಕದವನಾಗೆ ನಾನಲ್ಲ, ಇವನ್ಕಿಂತ ನಾನು ಬೆಟರ್ ಆಗಿದ್ದೇನೆ. ಹಲ್ಲೆಲೂಯ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಸುಂಕದವನ ಪ್ರಾರ್ಥನೆ ದೇವರು ಕೇಳದ, ಫರಿಸಾಯನ ಪ್ರಾರ್ಥನೆ ದೇವರು ಕೇಳಲಿಲ್ಲ ಎಂಬುದಾಗಿ. And today so many people are living in this blindness. I have born in Christian family, I will go to heaven. Hallelujah. बहुत ऐसे सारे लोगों को इस दुनिया में, इस पृथ्वी के ऊपर है, जो लोगों का सोच ऐसा है, मैं कलीसिया को नहीं गया तो I will be blessed. No, this is the commandment of God. You have to come to the house of God every Sunday. And so many people, they are living in a house. That's why ರೋಗ, ಬಡತನ, ದರಿದ್ರತನ, ಜಿಗಿಸ್ವೆ, ಜಗಳಗಳು, ಕಾದಾಟಗಳು, ಫ್ರಸ್ಟ್ರೇಷನ್ ಇಸ್ ಟೇಕಿಂಗ್. ಒಂದು ಫ್ರಸ್ಟ್ರೇಷನ್ ಹೊರಗೆ ಬರ್ತದೆ. देखो वो लोग बढ़ रहे, हम नहीं बढ़ रहे. ये चिंता का बात क्यों आ रहा बोले तो, आप एक के साथ अपना जीवन बिता रहे, उसका नाम शैतान है. ये शैतान जो है हमें चिंता में ले जाता है, निराशा में ले जाता है, दुख में ले जाता है, दर्द में ले जाता है, वेदना कठिनाई में शैतान ले जाता है. You are seeing only people. Two people went to, I said no, Shastri Pharisee said that I am great. I pray, I sing, I give offering, I have knowledge to how to read the Bible. And that man doesn't read the Bible. उसको कुछ भी पता ही नहीं है. अरे मुझे सब कुछ पता है. I know how to say hallelujah. I know jumping and singing. These things will won't work in the presence of God. Hallelujah. आप बहुत अच्छा गाना गाते होंगे, ये परमेश्वर को खुशी नहीं देता. आप ऑफरिंग देते होंगे, ये परमेश्वर को खुशी नहीं देता. आप बाइबल पढ़ते होंगे, प्रार्थना करते होंगे, ये सारी चीज प्रभु परमेश्वर यहोवा को खुशी नहीं देता. आपके परिवार में आप फैमिली प्रेयर चला रहे होंगे, ये चीज प्रभु पिता परमेश्वर यहोवा को प्रसन्न करने वाली बात नहीं है. यहोवा परमेश्वर को प्रसन्न करने वाली एक बात है, जिसके अंदर यीशु का जो नीति, ಯೇಸುವಿನ ನೀತಿ ಯಾರಲ್ಲಿದೆಯೋ. ಹಲ್ಲೆಲೂಯಾ. ಇವತ್ತಿನ ವಾಕ್ಯ ಆಳವಾಗಿ ಕೇಳಿದೆವು ಮಕ್ಕಳೇ. ಹಲ್ಲೆಲೂಯಾ. ಒಬ್ಬ ಪಾಪಿ, ನಾವು ನೋಡ್ತೀವಿ, ಜಕ್ಕಾಯಗೆ ಆಸೆ ಆಗ್ತದೆ ಯೇಸುವಿಗೆ ನೋಡಬೇಕೆಂಬುದಾಗಿ. ಅದರ ವಾಕ್ಯದಲ್ಲಿ ನೋಡ್ತೇವೆ, ಈ ಜಕ್ಕಾಯ ಪಾಪಿಯಾಗಿದ್ದ, ಸುಂಕದ ಗುತ್ತಿಗೆದಾರ ಆಗಿದ್ದ, ಗಿಡ್ಡನಾಗಿದ್ದ. ಲೂಕನ ಸುವಾರ್ತೆ 19 ಇವನು ಕುರಿತಾಗಿದೆ. ಆದರೆ ಅವನ ಗಿಡ್ಡತನ ಆ ಯೇಸುಗೆ ನೋಡಿಸದ ಹಾಗೆ ಮಾಡ್ತೆಂಬುದಾಗಿ. ಆದರೆ ದೇವ ಮಕ್ಕಳೇ, ಅವನ ಒಳಗಿರುವಂತ ದಾಹ, ಆಸೆ, ಕಾಂಕ್ಷೆ ಅದು ಕುದ್ದಿ ಹೋಗಲಿಲ್ಲ. ಯೇಸುನ ನೋಡಬೇಕು, ಅದರ ಮಧ್ಯ ಅವನೊಬ್ಬ ಪಾಪಿಯಾಗಿದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನ ಸಾಕ್ಷಿ ಯೆರಿಕೋದಲ್ಲಿ ಚೆನ್ನಾಗಿರ್ಲಿಲ್ಲ. ಎಲ್ಲ ಜನ ಕಂಡ್ರೆ ಅವನಿಗೆ ಹೇಳ್ತಾ ಇದ್ರು, ಪಾಪಿ ಹೋಗ್ತಾ ಇದ್ದ ನೋಡ್ರಿ, ಪಾಪಿ ಹೋಗ್ತಾ ಇದ್ದ ನೋಡ್ರಿ, ಪಾಪಿ ಹೋಗ್ತಾ ಇದ್ದ ನೋಡ್ರಿ. ಅವನ ಪಾಪ, ಅವನ ದುಷ್ಕೃತ್ಯಗಳಿಂದ ಜನರು ನೋಡಿ ಹೇಳ್ತಾ ಇದ್ರು, he is a sinner, he is not a good man. And today you are walk, ನೀನು ನಿಮ್ಮ ಅಕ್ಕಪಕ್ಕದ ಎಲ್ಲ ಕಡೆ ನಡೆದಾಡ್ತಾ ಇದೆಯಾ, ನಿನಗೆ ಜನರು ನನಗೆ ನೋಡಿ ಏನಂತ ಇದ್ದಾರೆ. ಇದು ಬಹಳ ಪ್ರಾಮುಖ್ಯವಾದ ಸಂಗತಿಯಾಗಿದೆ ದೇವ ಮಕ್ಕಳೇ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ, ಇನ್ನು ಗಟ್ಟಿಯಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಯಾವಾಗ ಜಕ್ಕಾಯನ ಮನೆಗೆ ಹೋಗ್ತಾನೆ, ಯೇಸು ಜಕ್ಕಾಯನಿಗೆ ಹೇಳ್ತಾನೆ, ಆಲದ ಮರದಲ್ಲಿ ಹೋಗಿ ನಿನ್ನ ಮನೆಗಿರ್ಬೇಕಂದಾಗ ಜಕ್ಕಾಯನಿಗೆ ತುಂಬಾ ಸಂತೋಷವಾಗಿ ಒಂದೆಲ್ಲ ಪಾಪ ಒಪ್ಪಿಕೊಂಡು ಬಿಟ್ಟು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ದೇವರಿಗೆ ನೋಡಿದ್ದಾಗ ಅವನ ಒಳಗೆ ಒಂದು ಮನವರಿಕೆ, ಎಲ್ಲರಡಿ ಮನವರಿಕೆ, ಒಂದು ಪಶ್ಚಾತ್ತಾಪ. ಅವನಿಗೆ ಅನ್ನಿಸ್ತಾ ಇದೆ, ನಾನು ಏನೆಲ್ಲ ಅಪರಾಧ ಮಾಡಿ ಹಣ ಸಂಪಾದನೆ ಮಾಡಿದನೋ ಇದು ತಪ್ಪು. ಇದು ಯಾವಾಗ ಅವನಿಗೆ ಅರಿವಾಗ್ತಾ ಇದೆ, ಯೇಸುವಿಗೆ ಭೇಟಿಯಾದಾಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಒಬ್ಬ ಶಾಸ್ತ್ರಿ ದೇವಾಲಯದಲ್ಲಿದ್ದಾನೆ, ಸುಂಕದವನ ದೇವಾಲಯದಲ್ಲಿದ್ದಾನೆ. ಆದರೆ ಅಲ್ಲಿನ ಒಂದು ವಾತಾವರಣ ನೋಡುವಾಗ ಈ ಫರಿಸಾಯನಿಗೆ ಯಾವ ಮಾರ್ಪಾಟು ತಂದಿಲ್ಲ. ಆದರೆ ಪಶ್ಚಾತ್ತಾಪದಿಂದ ಆ ಸುಂಕದವನು ಪ್ರಾರ್ಥಿಸ್ತಾ ಇದ್ದ, ಗಾಡ್ ಐ ಆಮ್ ನಾಟ್ ವರ್ದಿ, ನಾನು ಯೋಗ್ಯನಲ್ಲ, ನಿನಗೆ ನೋಡುವುದಕ್ಕಾಗಿ ನಾನು ಯೋಗ್ಯನಲ್ಲ, ನಿನ್ನ ಹೆಸರು ಉಚ್ಚರಿಸುವುದಕ್ಕಾಗಿ ನಾನು ಯೋಗ್ಯನಲ್ಲ. ದಿಸ್ ಕೈಂಡ್ ಆಫ್ prayer
God will receive. Hallelujah. I am not worthy, oh Lord. I am not worthy. Oh Father. No. Obedience, humbleness, sanctification. When you come to the presence of God, you have to be sanctify yourself. ನಿನ್ನ ದೇವರ ಮನೆಗೆ ಬರುವಾಗ ನಿನ್ನ ಪರೀಕ್ಷಿಸಿಕೊಳ್ಬೇಕು, ಪರಿಶೋಧಿಸಿಕೊಳ್ಬೇಕು. ನಿನ್ನ ನಾಲ್ಗೆ ಏನು ತಪ್ಪು ಮಾಡಿದೆ, ನಿನ್ನ ಕಣ್ಣು ಏನು ತಪ್ಪು ಮಾಡಿದೆ, ಅವೆಲ್ಲ ಯಜ್ಞದ ಕುರಿಯಾದ ತನ್ನ ರಕ್ತದ ಮುಖ ತೊಳ್ಕೊಂಡು ಶುದ್ಧಿ ಮಾಡಿಕೊಂಡು ಪಶ್ಚಾತ್ತಾಪ ಪಡಬೇಕು. ಕ್ಷಮಿಸು ದೇವರೇ, ನನ್ನ ಮಂಡೇ ಹೀಗೆ ಮಾಡಿದೆ, ಮಂಗಳವಾರ ಹೀಗೆ ಮಾಡಿದೆ, ಬುಧವಾರ ಹೀಗೆ ಮಾಡಿದೆ. ಲಾರ್ಡ್, ನಾನು ನಿನ್ನ ಮನಸ್ಸು ನಯಿಸಿದೆ. ಹೋಲಿ ಸ್ಪಿರಿಟ್, ನಿನ್ನ ಮನಸ್ಸನ್ನು ನಯಿಸಿದೆ. Forgive me. ಜನ ನನ್ನ ಬೈದಾಗ ನಾನು ತಾಳ್ಕೊಂಡಿಲ್ಲ, ನನ್ನ ಬೈದೆ ಕ್ಷಮಿಸು, ನನ್ನ ಕೋಪಕ್ಕೆ ಒಳಗಾದ ಕ್ಷಮಿಸು. Forgive me, Lord. Give me your heart, Lord. Give me your attitude. Give me your nature. ಜನರಿಗೆ ಕಲ್ಲೆಸಿದಾಗ ನೀನು ಅವರಿಗೆ ಕ್ಷಮಿಸಿದೆ. Give me this heart, oh God. I am going to church. ನಾನು ಸಭೆಗೆ 5-10 ವರ್ಷದಿಂದ ಹೋಗ್ತಾ ಇದ್ದೇನೆ. There is no change, my God. There is no transformation, oh God. Change me. Hallelujah. Hallelujah. Sometimes we pray, we think, I am good. Sometimes we read the word of God, we think, my sin has been washed away. Sometimes we think, we give offering, we thought ನಮ್ಮ ಪಾಪ ಕ್ಷಮಿಸಲ್ಪಡುತ್ತೆ ಎಂಬುದಾಗಿ. No, reading the word of God, giving the offering, go praying, ಇದೆಲ್ಲ ನಿನ್ನ ಪಾಪ ತೊಳೆಯೋದಿಲ್ಲ. Your prayer is a saying. ನೀನು ಮಾತನಾಡ್ತಾ ಇದೆಯಾ, ಆದ್ರೆ ಪ್ರಾರ್ಥನೆಯಲ್ಲಿ ಏನು ಕೇಳ್ತಾ ಇದೆಯೋ, ಏನು ಮಾಡ್ತಾ, ಅದು ಬಹಳ ಪ್ರಾಮುಖ್ಯದ ಅಂಶವಾಗಿದೆ. ಹಲ್ಲೆಲೂಯಾ. ಈ ರಾತ್ರಿ, ಈ ಮಧ್ಯಾಹ್ನ ಜಾವದಲ್ಲಿ ನಾನು ಒಂದು ಮಾತು ಎತ್ತುತ್ತಾ ಇದ್ದೇನೆ. ಯಜ್ಞದ ಕುರಿಯಾದ ಆತನ ರಕ್ತದ ಮೂಲಕ, ಆ ಕ್ರೂಜೆ ಗಾಯಗಳ ಮೂಲಕ ಏನೆಲ್ಲ ನಮ್ಮ ಒಳಗೆ ನೀತಿ ಅದು ಸ್ಥಾಪಿಸಲ್ಪಟ್ಟಿದೆಯೋ, ಆ ನೀತಿ ನಾವು ಸಾಯುವವರೆಗೂ, ಯೇಸು ಬರುವವರೆಗೂ ನಮ್ಮ ಒಳಗೆ ಆ ನೀತಿ ಇರುವಾಗ ನಾವು ದೇವರ ಮಕ್ಕಳೆಂಬುದಾಗಿ ಪರಿಗಣಿಸಲ್ಪಡುತ್ತೇವೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಯಾವ ಸುವಾರ್ತೆ ಕೇಳಿ, ಯಾವ ಮಾತು ನಿನಗೆ ಪಾಪದಿಂದ ಹೊರಗೆ ತಂದಿದೆಯೋ, ಆ ಇವೆಂಟ್, ಆ ಸನ್ನಿವೇಶ ನೀನೆಂದಿಗೂ ಮರೆಯಲೇಬಾರದು. ಅದೇ ಪ್ರೀತಿ ನಿನ್ನ ಒಳಗಿರಬೇಕು. ಬಟ್ ಆತ್ಮಿಕವಾದ ಜೀವಿತದಲ್ಲಿ ಸ್ವಲ್ಪ ಬೆಳೆದಾಗ ನಾವೆಲ್ಲೋ ಲವ್, ಡವ್, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಪಾಪ, ಸುಳ್ಳು, ಇದರಲ್ಲಿ ಹೋಗ್ತೇವೆ. ಯು ಆರ್ ಕಮಿಂಗ್. ಆ ಮಹಿಮೆಯ, ಆ ನೀತಿಯಿಂದ ನೀನು ಹೊರಗೆ ಬರ್ತಾ ಇದೆಯಾ? ಯಾವಾಗ ನೀ ನೀತಿಯಿಂದ ಹೊರಗೆ ಬರ್ತೀಯೋ, ನಡೀತಾ ಇರುವಾಗ ವರ್ಡ್ ಎಲ್ಲ ದೇವರ ವಾಕ್ಯ ನಿನಗೆ ನೆನಪಾಗಿರುತ್ತವೆ. ನಿನ್ನ ಜೀವನ ಎಲ್ಲಿಗೆ ಬರ್ತದಂದ್ರೆ, ಆತ್ಮಿಕವಾದ ಪ್ರಯಾಣದಿಂದ, ಆತ್ಮದಿಂದ ಪ್ರಾರಂಭಿಸುವಂತವಾದ ಕಾರ್ಯ ಅದು ನಡವಳಿಕೆಯಲ್ಲಿ ಬಂದುಬಿಡ್ತದೆ. हालेलुया, हालेलुया। जब तू यीशु को ग्रहण किया था तब तू शराब पीने का छोड़ दिया था। जब तू यीशु को ग्रहण किया था तू झूठ बोलने का छोड़ दिया था। जब तू यीशु को ग्रहण किया था तेरे जीवन में प्रेम यीशु यीशु ही था, तेरे जीवन में दूसरा व्यक्ति नहीं था। जैसे जैसे तू यीशु को छोड़कर इस संसार के कार्य में जाने को जाने लगता है, तब क्या होता है? हालेलुया। When you live Jesus, when you walk according to your will, I am so intelligent. Your intelligence not change your life. Are you understanding? ನಿನ್ನ ಜ್ಞಾನ, ನಿನ್ನ ವಿವೇಕ, ನಿನ್ನ ಬುದ್ಧಿವಂತಿಕೆ ನಿನಗೆ ಪಾಪದಿಂದ ಹೊರಗೆ ತರಲ್ಲ. ರಾಂಗ್. ಹಲ್ಲೆಲೂಯಾ. ನಿನ್ನ ಒಂದು ಶ್ರೀಮಂತಿಕೆ ನಿನಗೆ ಪಾಪದಿಂದ ಹೊರಗೆ ತರಲಕ್ಕಾಗಲ್ಲ. ನಿನ್ನ ಜಾಣತನ ದೇವರ ಸಮೀಪಕ್ಕೆ ಮಾಡಲ್ಲ. ದೇವರ ಸಮೀಪಕ್ಕೆ ನಮ್ಮನ್ನು ಮಾಡುವಂಥದ್ದು ಯೇಸು ದೇವರ ಅಮೂಲ್ಯವಾದ ರಕ್ತವಾಗಿದೆ. हालेलुया। Come on, shout and say hallelujah. अपने आप को जांचिए, एग्जाम योरसेल्फ. ಎಲ್ಲಿ ನೀನು ಬಿದ್ದು ಹೋಗಿದ್ದೀಯಾ? ಯಾವ ಮಾತು ನಿನಗೆ ಆ ಕ್ರಿಸ್ತನ ಪ್ರೇಮದಿಂದ ದೂರ ಮಾಡಿದೆ? ಮುಂಚೆ ಕಿಚ್ಚು ವೈರಾಗ್ಯ ನಿನ್ನ ಆತ್ಮದಲ್ಲಿ ಉರಿತಾ ಇತ್ತು. ऐसा कौन सा बात तुम्हारे जिंदगी में आया यीशु से आप दूर हो गए? ऐसा कौन सा चीज, ऐसा कौन सा आशीष जो यीशु का स्थान ले रहा है? आपका वाइफ, आपका बेटा, आपकी बेटी, धन दौलत, डायमंड, सिल्वर, वॉच, जॉब, योर करियर, योर गर्लफ्रेंड, योर बॉयफ्रेंड, ऐसा कौन सा चीज है जो यीशु के स्थान में आकर आपकी जिंदगी में बैठ गया? सोचिए एक बार,
which things are came in your heart. हालेलुया. एक बार की बात है, जब यीशु इस संसार में था, ಯೇಸು ಐಸಾ ಚಲನೆ ಕೊತ್ತು. ಯೇಸು ಹೋಗ್ತಾ ಇರುವಾಗ ಒಬ್ಬ ಶ್ರೀಮಂತನಾದ ವ್ಯಕ್ತಿ ಬರ್ತಾನೆ. ಬಂದು ಯೇಸು ಕೇಳ್ತಾನೆ, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದ್ರೆ ಏನು ಮಾಡಬೇಕು? ಯೇಸು ಕೇಳ್ತಾರೆ, ಧರ್ಮಶಾಸ್ತ್ರ ಹೇಗೆ ಓದಿದ್ದೀಯಾ? ಹಲ್ಲೆಲೂಯಾ. ಎಲ್ಲ ಬೈಪಾಟ್, ಎಲ್ಲದರಲ್ಲಿ ಬಾಯ್ಪಟ್ಟ. ಆದರೆ ಅವನ ಹೃದಯ, ವಾಕ್ಯ ಹೇಳ್ತಾ ಯೇಸು ಹೇಳ್ತಾರೆ, ಅವನು ಶ್ರೀಮಂತನಾದ ನಿಮಿತ್ತ ನಿನ್ನ ಬಡತನ, ನಿನ್ನ ಆಸ್ತಿ ಎಲ್ಲ ಬಡವರಿಗೆ ಮಾರಿ ಬಂದು ನನಗೆ ಹಿಂಬಾಲಿಸಂದಾಗ ವಾಕ್ಯ ಹೇಳ್ತಾ ಅವನಿಗೆ ತುಂಬ ವೇದನೆ ಉಂಟಾಯ್ತಂತೆ. ಯೇಸು ಹೇಳ್ತಾರೆ, ನಿನ್ನ ಆಸ್ತಿ ಎಲ್ಲ ಮಾರಿ ಬಂದು ನನಗೆ ಹಿಂಬಾಲಿಸು. ಆದರೆ ವಾಕ್ಯ ಹೇಳ್ತದೆ, ಅವನ ಹೃದಯ, ಅವನ ಆತ್ಮ ಹಣದ ಆಸೆ, ಲೋಕದ ಆಸೆ, ಲೋಕದ ಬದುಕು, ಬಾಳಿನ ಡಂಬದ ಕುರಿತಾಗಿ ತುಂಬಲ್ಪಟ್ಟಿತು ಎಂಬುದಾಗೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಅರೆ ಬೋಲ್ ರಾಜ ಅವನು ಹೇಳ್ತಾನೆ, ಧರ್ಮಶಾಸ್ತ್ರ ಹೇಗೆ ಓದಿದ್ದೆ ಅಂತ ಯೇಸು ಕೇಳಿದಾಗ, ಯೇಸುವೆ ನಾನು ಬಾಲ್ಯದಿಂದಲೇ ತಂದೆ ತಾಯಿಗೆ ಸನ್ಮಾನ ಮಾಡಿದ್ದೇನೆ, ವಾರಕ್ಕೊಂದರ್ದು ಉಪವಾಸ ಮಾಡಿದ್ದೇನೆ, ಎಲ್ಲ ದಶಾಜ್ಞೆಗಳು ಪರ್ಫೆಕ್ಟ್ ಆಗಿ ಕೈಕೊಂಡಿದ್ದೀನಿ. ಬಟ್ ಒಳಗೆ ನೋಡುವಾಗ ಲಾಲಚ್, ಪ್ಯಾಷನ್ ಫಾರ್ ದ ವರ್ಲ್ಡ್. ಯು ಆರ್ ಇನ್ ದ ವರ್ಲ್ಡ್, ಯು ಆರ್ नाट बिलोंग्स टू द वर्ल्ड. आप इस पृथ्वी के जगत में है, ये पाप भरी जगत में है, ये आप जगत में है, परंतु ये जगत आपका नहीं है, आप यीशु के हैं. इस बात को समझो और टेल योर कॉन्शियस दैट यू आर बिलोंग्स टू राइटियसनेस ऑफ जीसस. ಯೇಸುವಿನ ಪವಿತ್ರತೆಗೆ ನೀನು ಬಾಧ್ಯನಾಗಿದ್ದೀಯಾ? ಇವತ್ತು ನಮ್ಮ ಪ್ರಾರ್ಥನೆ ಯಾಕೆ ಉತ್ತರ ಆಗ್ತಾ ಇಲ್ಲ? ನೋ ಪ್ಯೂರಿಟಿ, ನೋ ಹೋಲಿನೆಸ್ ಆಫ್ गॉड. बहुत लब करते, लेकिन आज तक भी हमारे हाथ से कुछ भी नहीं हो रहा. हमारा प्रार्थना क्यों रुकावट आ रहा? हमारा प्रार्थना में क्यों रुकावट आ रहा? ಜಾನಿಯೇ ದೇವರ ವಾಕ್ಯ ಹೇಳ್ತಾ, ನೀತಿವಂತನ ಪ್ರಾರ್ಥನೆಗೆ ದೇವರು ಕೇಳುತ್ತಾನೆ ಎಂಬುದಾಗೆ. ನಮ್ಮ ಪ್ರಾರ್ಥನೆ ದೇವರು ಯಾಕೆ ಕೇಳ್ತಾ ಇಲ್ಲ? ಬಿಕಾಸ್ ಸೆಲ್ಫ್ ರೈಚಸ್ನೆಸ್. ಹಲ್ಲೆಲೂಯಾ. ಐ ಕಮ್ ಟು ಮೈ ಪಾಯಿಂಟ್, ಸೆಲ್ಫ್ ರೈಚಸ್ನೆಸ್. ಮತ್ತೊಂದು ಸುವಾರ್ತೆ 5ನೇ ಅಧ್ಯಾಯ 20ನೇ ವಚನ. ನಿಮ್ಮ ನೀತಿಯು ಶಾಸ್ತ್ರಿ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿ ಎಂದು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ. ಈ ಶಾಸ್ತ್ರಿ ಫರಿಸಾಯರು ಏನಾಗಿದ್ರು? ಎಲ್ಲ ಧರ್ಮದ ಗುರುಗಳಾಗಿ, ಎಲ್ಲರೂ ಧರ್ಮದ ಗುರುಗಳು. ಗಟ್ಟಿಯಾಗಿ ಧರ್ಮದ ಗುರುಗಳು, ಎಲ್ಲರೂ ಧರ್ಮದ ಗುರುಗಳು. ಇಲ್ಲಿ ನೋಡ್ರಿ, ಅದೇ 17ನೇ ವಚನ, ಮತ್ತೊಂದು 5ನೇ ಅಧ್ಯಾಯ 17ನೇ ವಚನ. ಮೋಶೆ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವಾಗಲಿ ತೆಗೆಯುವುದಕ್ಕಾಗಿ ನಾನು ಬಂದೇನೆಂದು ನೆನೆಸಬೇಡಿರಿ. ತೆಗೆಯುವುದಕ್ಕಾಗಿ ಬಂದಿಲ್ಲ, ನೆರವೇರಿಸುವುದಕ್ಕಾಗಿ ಬಂದಿದ್ದೇನೆ. ಹಲ್ಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವ ಮಕ್ಕಳೇ, ಫರಿಸಾಯರು ಆಜ್ಞೆಗಳು ಬಾಯಿಂದ ಹೇಳ್ತಾ ಇದ್ರು, ಆದರೆ ಯೇಸು ದೇವರು ಮನಪೂರ್ವಕವಾಗಿ ಆಜ್ಞೆಗಳು ಕೈಕೊಂಡು ನಡೆಯುವುದನ್ನು ಕಲಿಸಿದ್ದಾರೆ, ನಡೆದಿದ್ದಾರೆ. ಹಲ್ಲೆಲೂಯಾ ಅಂದ್ರೆ ಎಲ್ಲರೂ ಹಲ್ಲೆಲೂಯಾ. ಆ ಏನೆಲ್ಲ ಶಾಸ್ತ್ರಗಳು ಫರಿಸಾಯರು ಆಜ್ಞೆಗಳು ಕುರಿತಾಗಿ ಹೇಳ್ತಾ ಇದ್ರು, ಯೇಸು ನಡ್ಕೊಳ್ತಾ ಇದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಯೇಸು ದೇವರ ವಾಕ್ಯಕ್ಕೆ ಎಷ್ಟು ಮೇಲೆ ಕೆತ್ತಿದ್ದಾರೆ. 18ನೇ ವಚನ, ಮತ್ತೊಂದು 5ನೇ ಅಧ್ಯಾಯ 18ನೇ ವಚನ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶ ಭೂಮಿ ಅಳಿದು ಹೋಗುವ ತನಕ ಧರ್ಮಶಾಸ್ತ್ರ ನೆರವೇರದ ಹೊರತು ಅದರ ಒಳಗಿನ ಒಂದು ಶೂನ್ಯ ಆದರೂ, ಒಂದು ಗುಂಡಸಾದರೂ ಅಳಿದು ಹೋಗಲಾರದು. ಆಮೇನ್. ಗಟ್ಟಿಯಾಗಿ ಹೇಳ್ರಿ, ಇನ್ನು ಗಟ್ಟಿಯಾಗಿ ಹೇಳ್ರಿ. ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಯಲ್ಲಾದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವ ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಹಲ್ಲೆಲೂಯಾ. ಪ್ರತಿಯೊಂದು ಬೋಧಕರಿದ್ದಾರೆ ಲೋಕದಲ್ಲಿ, ವಾಕ್ಯಗಳು ಹೇಳುತ್ತಾರೆ, ಆದರೂ ವಾಕ್ಯಗಳೇ ಇಲ್ಲ. ಒಂದು ದಿವಸ ಏನಾಗ್ತಂದ್ರೆ, ಒಬ್ಬ ಪಾಸ್ಟರ್ ಹೀಗೆ ವಾಕ್ಯಗಳು ಸಾರ್ತಾ ಇದ್ದಂತೆ. ಪ್ರತಿ ಸಂಡೆ ವಾಕ್ಯಗಳು ಸಾರುವಾಗ, ಪ್ರತಿ ಸಂಡೆ ಭಾನುವಾರ ಅವರ ಮಿಸ್ಸಸ್ ಏನು ಮಾಡ್ತಿರಂದ್ರೆ, ಮನೆ ಅಕ್ಕಪಕ್ಕದ ಒಂದು ಕೋಳಿ ಕದ್ದು ಏನು ಮಾಡ್ತಿದ್ದೆ, ಕಡ್ದು ಮಾಂಸ, ಅದು ಚಿಕನ್ ಸಾರು ಮಾಡಿ ಪ್ರತಿ ಭಾನುವಾರ ಇಡ್ತಾ ಇದ್ರಂತೆ. ಆ ಪಾಸ್ಟರ್ಗೆ ಪ್ರತಿ ಭಾನುವಾರ ಮಧ್ಯಾಹ್ನ ಲಂಚ್ ಚಿಕನ್ ಬಿರಿಯಾನಿ, ಅದ್ರ ಚಿಕನ್ 65 ಚಿಕನ್ ಸಾರು ಬೇಕಾಗಿತ್ತು. ಹಲ್ಲೆಲೂಯಾ. ಆದ್ರೆ ಒಂದು ದಿನ ಪಾಲಕನು
ಆರಾಧನೆಯಲ್ಲಿ ಸಂಡೆ ಭಾನುವಾರದಲ್ಲಿ ವಾಕ್ಯಗಳು ಹೇಳುವಾಗ ಒಂದು ಮಾತು ಹೇಳ್ತಾರೆ, ಕದಿಬಾರದು, ಕದಿಯುವುದು ತಪ್ಪು ಎಂಬುದಾಗಿ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಸಭೆಯೆಲ್ಲ ಮುಗಿಸಿಕೊಂಡ ನಂತರ ಸಭಾಪಾಲಕರು ಊಟ ಮಾಡೋದಕ್ಕಾಗಿ ಊಟದ ಮೇಜಿನ ಮೇಲೆ ಕೂತಿರುವಾಗ ಆ ಊಟ ಚಿಕನ್ ಸ್ಮೆಲ್ಲೇ ಬರ್ತಾ ಇಲ್ಲ. ನೋಡುವಾಗ ಬೇಳೆ ಸಾರಿದೆ. ಪಾಸ್ಟರ್ ಕೇಳ್ತಾ ಇದ್ರೆ, ಏನು ಇವತ್ತು ಯಾಕೋ ಚಿಕನ್ ಮಾಡಿಲ್ಲ, ಕೋಳಿ ಕದ್ದಿದ್ಯೋ ಅಥವಾ ಇಲ್ಲ ಎಂದಾಗ, ಓ ಆ ಸಭಾಪಾಲಕನ ಹೆಂಡತಿ ಹೇಳ್ತಾಳಂತೆ, ಪಾಸ್ಟರ್ ಅಯ್ಯ ನೀವೇ ಹೇಳಿದ್ದೀರಿ ಕದಿಬಾರದು ಎಂಬುದಾಗಿ. ಸಭಾಪಾಲಕನಂತನಂತೆ, ಆ ಕದಿಬಾರದನು ಅಂತ ಮಾತು ನನಗೆ ನಿನಗೆ ಸೀಮಿತವಲ್ಲ, ಸಭಿಕರಿಗೆ ಸೀಮಿತವಾದ ಮಾತು. Hallelujah, hallelujah. Are you understanding this beautiful language, book language? Hallelujah, hallelujah. बोले यीशु मसीह के, आने वाले यीशु मसीह के. प्रेम करना, बोलना बड़ी बात है, करना बहुत बड़ी बात है. बोलना छोटी बात है, करना बड़ी बात है. क्षमा करना, बोलना छोटा बात है, करना बड़ी बात है. त्याग करना, बोलना छोटी बात है भैया, करना बड़ी बात है. किसी को सहायता करना, किसी के दुख में रहना, किसी के दुख में साथ देना, बोलना छोटी बात है, करना बड़ी बात है. हालेलुया. ಅನ್ಕೊಡ್ರಿ, ಯಾರೋ ಒಬ್ರು ಸಭೆ ಒಳಗ ಅವರಿಗೆ ಆರಾಮಿಲ್ಲ. ಬ್ರದರ್ ಆರಾಮಿಲ್ವಾ, ಹೇಗೆ ಇದ್ದೀರಾ? ಸ್ವಲ್ಪ ಅನಾರೋಗ್ಯ ಪಾಸ್ಟ್ರೆ. ಹಲ್ಲೆಲೂಯಾ. ದೇವರು ಸಹಾಯ ಮಾಡುತ್ತಾನೆ. छोड़ದೇನಾಯ್ತಾ, ದೇವರೇ ಆ ವ್ಯಕ್ತಿಗೆ ರೋಗ ಕಾಡ್ತಾ ಇದೆ, ಆ ವ್ಯಕ್ತಿಗೆ ರೋಗ ಕಾಡ್ತಾ ಇದೆ, ಆ ವ್ಯಕ್ತಿಗೆ ಗುಣ ಮಾಡು ಯೇಸು. ಇದು ದೇವರ ಮಗನ ಲಕ್ಷಣವಾಗಿದೆ. ಹಲ್ಲೆಲೂಯಾ ಬೋಲೋ, ಹಲ್ಲೆಲೂಯಾ ಬೋಲೋ, हालेलुया बोलो, हालेलुया. आप बोलना, उस बोल के ऊपर आप ठहरना. क्या ठहरे पास्टर साहब? हालेलुया, हालेलुया. आप बोलना, आप वैसा चलना. अरे मेरा मियाँ, मेरा खुदा, मेरा यीशु, मेरा लवर, मेरा लव जीसस, वो बहुत कम बोला, बहुत चला. केवल 3.5 साल बोला, लेकिन 33.5 years वो तो चला. अरे आई एम द फॉलोवर ऑफ जीसस चर्च, आई एम द फॉलोवर ऑफ जीसस. यीशु एक बात को दोहराता है, उसका वचन एक बात कहता है, ಯಾರೆಲ್ಲ ನನಗೆ ಹಿಂಬಾಲಿಸಬೇಕಂತಿರೋ ಕ್ರೂಜ ಹೊತ್ಕೊಳ್ರೆ. ಪಾಸ್ಟರ್ ಜನ ಬೈತಾ ಇದ್ದಾರೆ ಅಂದ್ರೆ ಹುಡಿಬೇಕಾ ತಲವಾರ್ ತೆಗೆದಿಲ್ಲ, ಸಹಿಸಿಕೊಳ್ಳುವಂತ ಕ್ರೂಜೆ. Pastor, people are denying me. Oh, deny ಮಾಡ್ತಾ ಇದ್ದಾರೆ, ತಿರಸ್ಕಾರ ಮಾಡ್ತಾ ಇದ್ದಾರೆ. ನಾನು ಹೀಗಿದ್ದೇನೆ, ये बात को मत बताइए, उसको लेकर चलिए यीशु के पीछे. आज कलीसिया ಚರ್ಚ್ ಎಲ್ಲಿ ಅದರ ಕಳೆ ಕಳ್ಕೊಂಡಿದೆ ಅಂದ್ರೆ ನಡೆಯೋದರಲ್ಲಿ. ಎಲ್ಲ ಹೇಳ್ತಾ ಇದ್ದಾರೆ, ವೇರೆವರ್ ಯು ಗೋ ಸಭಿ ಲೋಗ್ ಜ್ಞಾನ್ ಕಾ बांट रहे हैं, ज्ञान बांट रहे हैं. चल रहा कौन, चल रहा कौन, चल रहा कौन? बोलो जैसा मैंने बोला वैसा बोलो. लोग दुनिया में ज्ञान बांट रहे हैं, ज्ञान बांट रहे हैं, चल रहा कौन? मैंने ऐसा दौड़ाया, ऐसे दौड़ाइए ऐसा. मैंने सबको बोला, सभी लोग बोलने का बोला. मैं नान हेड़ दे हिंदी. आपको हिंदी आता है? मुझे पता है यहाँ पर बहुत लोग स्टार प्लस के दीवाने हैं. Why you people are looking me stranger? ಯಾಕೆ ನಂಗೆ ಅಪರಿಚಿತ ನೋಡ್ತಾ ಇದ್ದೀರಾ? हालेलुया, हालेलुया. गट्टियाಗಿ ಹೇಳಿ हालेलुया. दोहराइए उस बात को, जोर से दोहराइए. हालेलुया. ಈ ಮಾತೇ ನೆನಪಿಲ್ಲ ಅಂದ್ರೆ ಇಲ್ಲಿಂದ ತನಕ ಹೇಳಿದ ಯಾರು ನೆನಪಿರ್ತದೆಯವ್ವ? कमान और एक बार. हालेलुया. पास्टर किस ज्ञान की बात कर रहे हैं आप? कहाँ, मैं साइंटिस्ट तो नहीं, उस बात की बात कर रहे हैं. हालेलुया, 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 हालेलुया. ಗಚ್ಚಿಯಾಗೆ, ಗಚ್ಚಿಯಾಗೆ. ಈ ಶಾಸ್ತ್ರಿ ಫರಿಸಾಯರ ಕುರಿತಾಗಿ ಯೇಸು ತುಂಬಾ ವೇದನೆ ಒಳಗಾಗಿದ್ದ. ಆ ಶಾಸ್ತ್ರಿ ಫರಿಸಾಯರು ಯೇಸು ಹೇಳ್ತಾನೆ, ಈ ಶಾಸ್ತ್ರಿ ಫರಿಸಾಯರು ಸಮಾಧಿ ತರ ಇದ್ದಾರೆ, ಮೇಲೆಲ್ಲ ಬೆಳಪಾಗಿದೆ, ಬೆಳಕಾಗಿದೆ,
ಒಳಗೆಲ್ಲ ಹುಳುಕಾಗಿದೆ ಅಂದ್ರೆ ಹೇಳ್ತಾರೆ, ಮಾಡಲ್ಲ, ಬೋಲ್ತೆ करते नहीं, they are saying but they don't walk according what they are saying. Hallelujah, hallelujah, hallelujah. पाप नहीं करना बोलते लेकिन ये पाप करते, झूठ नहीं बोलते ये झूठ बोलते, हत्या नहीं करना बोलते हत्या करते। ये लोगों का काम था, ये साथ ओनली सेइंग। जब यीशु उनके अंदर देखता है जो पवित्रता नहीं था, क्योंकि उन लोगों के अंदर एक बात को वो सीखे थे, बोलना बोलना बोलना। ಒಂದು ಮನುಷ್ಯ ಹೇಗೆ ಹಿಟ್ ಆಗ್ತಾನೆ, ಒಬ್ಬ ಮನುಷ್ಯ ಹೇಗೆ ಶೈನ್ ಆಗ್ತಾನೆ, ತನ್ನ ಮಾತಿನ ಮೇಲೆ ನಿಲ್ಲುವಾಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಮನುಷ್ಯ ಏನದ ನೋಡ್ರಿ, ಈಗ ನಾನು ಅಂದೆ ಆಕಾಶ್ ನಾಳೆ ನೀನು ಬಂದು ಭೇಟಿ ಆಗ್ತೀನಿ, ಆಕಾಶ್ ಅಂತಾನೆ ಹನಕಣಿ ಆಗ್ಬೇಕು ಸುಮ್ಮನೆ ಹೇಳ್ತಾನ, ಬಂದ್ರು ನೋಡು ಹನೋಕಣಿಗೆ ಗೊತ್ತ ನನಗೆ ನೋಡಿ ಇಮೋಷನಿಗೆ ಒಳಗಾಗ್ಯಾನ, ಯಾಕೋ ಅವನಿಗೆ ನನ್ನ ಮೇಲೆ ಪ್ರೀತಿ ಹೆಚ್ಚಾಗ್ಯದ, ನನಗೆ ಕುನದ. ಹನೋಕಣ ಮನ್ಯಾಗ ಹೋದ, ಅತ್ತಿಗೆ ಕೆಲಸ ಬನ್ನಿ ಕೆಲಸ ಅದ್ರ ಕೆಲಸದ ಮನೆಗೆ ಹೋಗ್ತಾನ, ನನಗೆ ಕುನದ, ಅವನ ಪ್ರೀತಿ ನನ್ನ ಮೇಲೆ ಏಟದ ಅಂಬದು. आप बोले कल 4 बजे आप जाके मिलना उसको. हालेलुया, हालेलुया. It shows the faithfulness. ಅಲ್ಪದಲ್ಲಿ ನಂಬಿಗಸ್ತನಾಗಿರುವವನಿಗೆ ದೇವರು ಬಹಳದ ನಂಬಿಗಸ್ತನಾಗಿಡುತ್ತಾನಂತೆ. अरे एक के साथ आपका रिलेशन मेंटेन करने को नहीं हो रहा संबंध, तो लोगों को क्या जीतेंगे आप यीशु के लिए? You are not effective in your family, how you will be effective in the society? Hallelujah. There is no, you don't have testimony in your house, how you will ನಿನಗೆ ಹೊರಗೆ testimony ಹೇಗೆ ಸಿಗುತ್ತದೆ? ಜಾಂಚಿ एक बार ನಿಮ್ಮ ಜೀವನದ ಪ್ರಯಾಣ ನಿನ್ನ ಮನೆಯಿಂದ ಪ್ರಾರಂಭವಾಗುತ್ತದೆ. आप एवरी डे घर से उठ के आते हैं ना, बोलो कुछ तो बोलो. जब ऑफिस को जाते हैं, घर से जाते हैं, ऑफिस के बाद, स्कूल के बाद, बिजनेस के बाद, घर को तो आते ना. जहां पर आप रहते हैं वहां पर आपका अच्छे गुण रहने का, आपके घर में परिवार में जो भी आपको देख रहे हैं, आपके अंदर से यीशु आना. How यीशु comes, जब वो पहला प्यार यीशु को आप लोग किए थे, उस प्यार से मत बाहर आइए. जब अब सडनली जब यीशु का आपका मुलाकात हुआ था, जब आप बोले ये गुटखा मुझे नहीं चाहिए, ये सारे पाप के चीज मुझे नहीं चाहिए, मुझे केवल यीशु चाहिए, इस निर्धार के ऊपर स्थिर रहिए. हालेलुया. ಯಾವಾಗ ಈ ನಿರ್ಧಾರ ಮೇಲೆ ನೀವು ನಿಂತಿರುವಾಗ, ಯು ವಿಲ್ ಫಿಲ್ ವಿತ್ ದ ರೈಟ್ನೆಸ್ನೆಸ್ ಆಫ್ ಜೀಸಸ್ ಕ್ರೈಸ್ಟ್. ಯಾವಾಗ ಯೇಸುವಿನ ನೀತಿಯಲ್ಲಿ ನೀವು ಇರುವಾಗ, ಯೇಸುವಿನ ನೀತಿ ನಿಮ್ಮಲ್ಲಿರುವಾಗ, ಆತನ ಮಾತುಗಳು ನಿಮ್ಮಲ್ಲಿರುತ್ತವೆ. ಆತನ ಮಾತುಗಳು ನಿಮ್ಮಲ್ಲಿರುವಾಗ ಅದ್ಭುತಗಳು ನಿಮ್ಮವುಗಳಾಗಿರುತ್ತವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಕೆಲವು ದಿನಗಳ ಹಿಂದೆ ಒಬ್ಬ ಸರ್ ಅವರು ನನಗೆ ಫೋನ್ ಮಾಡಿದ್ರು ಸಾಯಂಕಾಲ, ಪಾಸ್ಟರ್ ಶಿವನಗರ ಹತ್ರ ನನ್ನ ಮಗಳ ಗಂಡನ ಮನೆ ಇದೆ, ಅಲ್ಲಿ ಬಂದು ಪ್ರಾರ್ಥನೆಗಳು ಮಾಡ್ರಿ ಎಂಬುದಾಗಿ. ನಾನು ಸ್ವಲ್ಪ ಲೇಟ್ ಮಾಡಿ ಹೋದೆ, 11:30 ರಾತ್ರಿ ಹೋಗಿ ಪ್ರಾರ್ಥನೆ ಮಾಡುವಾಗ ಸಿಸ್ಟರ್ ಹೋದಾಗ ಒಂದು ಸೋಫಾದ ಮೇಲೆ ಮಲ್ಕೊಂಡ್ರು. ಮತ್ತೆ IV ಎಲ್ಲ ಇತ್ತು ಅವ್ರ ಕೈಗೆ, ಗುಳಿಗೆಗಳೆಲ್ಲ ತಗೊಂಡ್ರು, ಏನೇನೋ ತಗೊಳ್ಬೇಕು, ಏನೇನೋ ಹೇಳಿದ್ರು ಹಸ್ಬೆಂಡ್, ಹೀಗೆ ತಂದಿನ ಟ್ಯಾಬ್ಲೆಟ್ ಎಲ್ಲ ಕೊಡ್ಬೇಕೆಂಬುದಾಗಿ. ನಾನು ಹೋಗಿ ಪ್ರಾರ್ಥನೆ ಮಾಡಿದೆ, ಒಂದೇ ಹೇಳಿದೆ, ಪೇತ್ರನ ಅತ್ತೆ ಕಠಿಣ ಜ್ವರದಲ್ಲಿರುವಾಗ ಯೇಸುವೆ ನೀನು ಮುಟ್ಟಿ ಸೌಖ್ಯಪಡಿಸಿದೆ, ಅದೇ ಯೇಸು ಇಲ್ಲಿದ್ದೀಯಾ, ಈ ಮಗಳಿಗೆ ಸೌಖ್ಯ ಮಾಡು. ಹಲ್ಲೆಲೂಯಾ. ಇಮಿಡಿಯೇಟ್ಲಿ 104 ಇದ್ದಂಥ ಜ್ವರ ಆ ಸಹೋದರಿಗೆ ಬಿಟ್ಟು ಹೋಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀತಿವಂತನ ಪ್ರಾರ್ಥನೆ ದೇವರು ಕೇಳ್ತಾನೆ. ಎಲಿಯನು ನೀತಿವಂತನಾಗಿ ಪ್ರಾರ್ಥನೆ ಮಾಡಿದಾಗ 3 ವರ್ಷ 6 ತಿಂಗಳು ಮಳೆನೇ ಬರಲಿಲ್ಲ. ಹಾಲೆಲೂಯಾ. ಚಪ್ಪಂಡಿ ಅಂದರು, ಚಪ್ಪಂಡಿ ಹಾಲೆಲೂಯಾ, ಅಂದರು ಚಪ್ಪಂಡಿ ಹಾಲೆಲೂಯಾ. ಶಾಸ್ತ್ರಿ ಫರಿಸಾಯರಿಗೆ ನೋಡಿ ಯೇಸು ತುಂಬ ಮನನೊಂದವನಾಗಿರ್ತದೆ. ಈ ಶಾಸ್ತ್ರಿ ಫರಿಸಾಯರು ಯಾವಾಗಲೂ ಜ್ಞಾನದ ಪ್ರದರ್ಶನ ಮಾಡ್ತಾ ಇದ್ರು. ಸಹಾಯ ಮಾಡ ಅಂತ ಹೇಳ್ತೀರಿ, ಯಾರಿಗೂ ಸಹಾಯನೇ ಮಾಡ್ತಿದ್ದಿಲ್ಲ. ದುಃಖ ಪಡೋರು ಸಂತೈಸ ಅಂತ ಹೇಳ್ತೀರಿ, ಯಾರಿಗೂ ಸಂತೈಸ್ತಾ ಇರಲಿಲ್ಲ. ಖಾಲಿ बोलने में उनका जिंदगी था, परंतु यीशु कम बोलता था, बहुत करके दिखाता था. हाँ, हालेलुया बोलिए,
हालेलुया बोलिए, हालेलुया बोलिए, हालेलुया बोलिए। बोलने का छोड़ो, करने का शुरू करो। बोलो सभी लोग, हालेलुया, हालेलुया। प्रेयर ಮಾಡಬೇಕು, छोड़ो, प्रेयर करिए। वचन पढ़ना बोल के बोलने का छोड़ो, वचन पढ़िए। आराधना करने का है बोल के बोलने का छोड़िए, आराधना कीजिए। आमेन, हालेलुया, ಹಾಲೆಲೂಯಾ। ಆತನ ಪವಿತ್ರವಾದ ಪ್ರೀತಿಯಿಂದ ನಮ್ಮ ಜೀವನ ಬದಲಾವಣೆ ಆಯಿತು. ಆತನ ಪವಿತ್ರವಾದ ರಕ್ತದಿಂದ ನಮಗೆ ಶುದ್ಧೀಕರಣವಾಯಿತು. ನಮ್ಮ ಕಡು ಕೆಂಪಾದ ಪಾಪಗಳು ಹಿಮದ ಉಪಾದಿಯಲ್ಲಿ ಆತನ ಪವಿತ್ರವಾದ ರಕ್ತ ತೊಳೆದು ಶುದ್ಧಿ ಮಾಡಿತು. ಈ ನೀತಿಯಲ್ಲಿ ನಾವು ನಡೆಯುವಾಗ, ಎಲ್ಲರೂ ಹೇಳ್ರಿ, ಯಾವ ನೀತಿ? ಯಾವ ನೀತಿ? ಯೇಸುವಿನ ನೀತಿ. ಎಲ್ಲರೂ ಹೇಳ್ರಿ, ಎಲ್ಲರೂ ಹೇಳ್ರಿ. ಸೌಲನಿಗೆ ಪೌಲನಾಗಿ ಮಾಡಿದ ಯೇಸುವಿನ ಪ್ರೀತಿ. ಹಾಲೆಲೂಯಾ, ಹಾಲೆಲೂಯಾ. ಜಕ್ಕಾಯಿಗೆ ನೀತಿವಂತನಾಗಿ ಮಾಡಿದ ಪ್ರೀತಿ. आमेन, हालेलुया। इस प्रेम को बरकरार रखने का, ये किसके साथ हुआ प्रेम? हमारा तुम्हारा यीशु के साथ। बोलो, 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 बोलो। ನನಗೆ ಮೊನ್ನೆ ಒಬ್ಬ ಹುಡುಗ ಸಿಕ್ಕಿದ. ನಾನು ಹೇಳಿದೆ, ಗಾಗುಲ್ ಯಾರು ಕೊಟ್ರಪ್ಪ? ಗರ್ಲ್ ಫ್ರೆಂಡ್. ವಾಚ್ ಯಾರು ಕೊಟ್ರಪ್ಪ? ಗರ್ಲ್ ಫ್ರೆಂಡ್. ನಂದು ಸ್ವಲ್ಪ ಕೊಡೋಣ. ಇಲ್ಲಣ್ಣ, ಗಿಫ್ಟ್ ಇದೆ. ನನ್ನ ಲವ್ವರ್ಗೆ ಪೇನ್ ಆಗ್ತದೆ. हालेलुया, हालेलुया। आप यीशु आपको क्या क्या दिया सब भूल जा रहे ना मियाँ। यीशु आपके अंदर इनबिल्ट जो जो रखा है गुण और ताकत और प्रभाव को, सारी चीजों को भूल जा रहे हैं। अरे ऐसा क्या है इस संसार में आपको यीशु का स्थान ले रहा है? ऐसा कौन सा बात है जो यीशु से आप दूर जा रहे हैं? अरे इतना संसार में क्यों बिजी हो गए भैया? क्यों अपने आप को इतना बिजी रख रहे? आपको क्यों समय नहीं अपने खुदा यीशु से बात करने के लिए? क्यों इतना बिजी होते जा रहे? यीशु जब आएगा आपको नहीं यही बात पूछेगा, तू मेरे लिए क्या किया इस संसार में? तू मेरे लिए क्या किया? मेरे राज्य के लिए क्या किया? मेरे राज्य के लिए तूने क्या किया? जब आपके मुंह से क्या शब्द आने वाला है, इस बात को सोचिए। सोच कर देखिए आपके मुंह से कौन सा शब्द आता है? God, I am worthy. ನಾನು ಯೋಗ್ಯನು. ನೀನು ಯಾವ ಕೆಲಸ ಕೊಟ್ಟಿದ್ಯೋ ನನ್ನ ಕೆಲಸ ನಂಬಿಗಸ್ತಿಕೆಯಿಂದ ಮಾಡಿದ್ದೇನೆ. ನಾನು ಮೊನ್ನೆ ಒಂದು ಕಡೆ ನನ್ನ ಸೇವೆಯ ಅನುಭವದ ಕುರಿತಾಗಿ ನಾನು ಹೇಳಕ್ಕೆ ಪ್ರಾರಂಭ ಮಾಡಿದೆ. ಯಾವಾಗ ನಾವು ಸೇವೆ ಪ್ರಾರಂಭ ಮಾಡಿದೆವು ನಮ್ಮ ಮನೆಯಲ್ಲಿ 2014ನಲ್ಲಿ ಮನೆಯಲ್ಲಿ ಬುಧವಾರ ಪ್ರಾರ್ಥನೆ ನಡೆಸ್ತಾ ಇದ್ದೇವೆ. ಯಾರು ಬರ್ತಾ ಇಲ್ಲ, ನಾನು ನನ್ನ ಹೆಂಡತಿ ನಮ್ಮ ಪರಿವಾರ ಕೂತು ಪ್ರೇಯರ್ ಮಾಡ್ತಿದ್ದೇವೆ. ಮತ್ತೆ ಅದ ನಂತರ ನಮ್ಮ ಸ್ವಂತ ದೊಡ್ಡಿಯಲ್ಲಿ ಹೋಗಿ ನಮ್ಮ ಕಾಲನಿಯಲ್ಲಿ ಹೋಗಿ ನಾವು ಪ್ರೇಯರ್ ಸ್ಟಾರ್ಟ್ ಮಾಡಿದ್ದೇವೆ. ಅಭಿಷೇಕ್ ಅವ್ರ ಮನೆಯಲ್ಲಿ ಎವ್ರಿ ವೆಡ್ನೆಸ್ಡೇ ಅಲ್ಲಿ ನಂಬಿಗಸ್ತರಾಗಿದ್ದೇವೆ. ಅಲ್ಲಿಂದ ದೇವರು ಮತ್ತೆ ಪಕ್ಕಲ್ವಾಡ ಕಮಿಟಿ ಹಾಲಲ್ಲಿ ಒಯ್ದ, ಅಲ್ಲಿ ನಂಬಿಗಸ್ತರಾಗಿದ್ದೇವೆ. ಅಲ್ಲಿಂದ ಹೌಸ್ ಆಫ್ ಡಾನಿಗೆ ದೇವರು ಒಯ್ದ, ಆ KB ಹತ್ರ, ಅಲ್ಲಿ ನಂಬಿಗಸ್ತರಾಗಿದ್ದೇವೆ. ಅಲ್ಲಿಂದ ದೇವರು ನೆಹಮಾಯ ಸ್ಕೂಲಿಗೆ ಒಯ್ದ, ಅಲ್ಲಿ ನಂಬಿಗಸ್ತರಾಗಿದ್ದೇವೆ. ಅಲ್ಲಿಂದ ದೇವರು ಇಲ್ಲಿಗೆ ತಂದ ಮತ್ತು ಹಮಿಲಾಪುರಲ್ಲಿ ಕೂಡ ಕೊಟ್ಟ ನಂಬಿಗಸ್ತಿಕೆ. हालेलुया। लोग आए या ना आए, परंतु मेरा यीशु तो मेरे साथ है। हालेलुया, हालेलुया। बहुत लोग ऐसा सोचते हैं, बहुत लोग आए तो ऑफरिंग होता है। हम कभी भी ऐसा नहीं सोचते। बहुत लोग आए तो आराधना अच्छा होता है। बहुत लोग आए तो यीशु को प्रेम करते हैं। We are not depend on your offerings. We are depend on God's presence. हालेलुया, हालेलुया। जब 1 रुपए था हम यीशु के साथ ನಂಬಿಗಸ್ತರಾಗಿದ್ದೇವೆ. ಇಲ್ಲಿಗೆ ತಂದ. 10 ರೂಪಾಯಿ ಇತ್ತು, ಕಾಣಿಕೆ ಬರ್ತಿತ್ತು, ನಂಬಿಗಸ್ತರಾಗಿದ್ದೇವೆ. ದೇವರು ಇಲ್ಲಿಗೆ ತಂದ. ಏನಿರಲಿಲ್ಲ, ಸೌಂಡ್ ಸಿಸ್ಟಮ್ ಏನಿರಲಿಲ್ಲ, ಅವಾಗಲೂ ವಾಕ್ಯ ಹೇಳಿದ್ದೇವೆ. ನಂಬಿಗಸ್ತಿಕೆ. थोड़े लोग कार आए तो चर्च को भूल जाते, थोड़े लोग घर बदे तो चर्च को भूल जाते, थोड़े लोग ಅವ್ರಿಗೆ ಸ್ಮಾರ್ಟ್ ಬೆಳ್ಳದ ಹೆಂಡತಿ ಸಿಗಿದ್ರೆ ಚರ್ಚಿಗೆ ಬಿಟ್ಬಿಡ್ತಾರೆ. आप ऐसा सोच रहे हो कि जब मैं शादी करूंगा, शादी करके मेरा लैला को साथ में लाऊंगा, लैला उठी तो लाएंगे ना मियाँ. हालेलुया, हालेलुया, हालेलुया. ನಿಮ್ಮ ಮನಸ್ಸಾಗ ಒಂದೇ ಇರ್ತದ, ನಾ ಮದುವೆ ಮಾಡ್ಕೊಂಡಾಗ ಚಂದ ಐತೆ, ನೌಕರಿ ಮಾಡಿದಾಗ ಚಂದ ಐತೆ. ಎಷ್ಟು ನೌಕರಿ ಮಾಡಿ ಏನಾಗಿರಿ? हालेलुया, हालेलुया। हमें शुद्ध करने वाला यीशु है, हमें पवित्र करने वाला यीशु का लहू है।
अपने आप पवित्र नहीं बन सकते आप लोग, आपके अंदर वो ताकत नहीं है। इस संसार में कौन सा लहू में भी वो ताकत नहीं है मनुष्य को शुद्ध करना। इस संसार में एक लहू जो है यीशु का लहू, सारी संसार के लोगों को पाप से मुक्ति करने वाला लहू यीशु का है। हालेलुया, ಗಟ್ಟಿಯಾಗಿ हालेलुया हालेलुया। ಇನ್ನೊಂದು ಮಾತಾಡೋಣ, ಮುಗಿಸ್ತೀನಿ. ಏನು ಬಿತ್ತುತ್ತೀಯ ಅದು ಕೊಯ್ತೀಯ. ಬಿಟರ್ನೆಸ್ ಬಿತ್ತುತ್ತೀಯ, ಬಿಟರ್ನೆಸ್ ಕೊಯ್ತೀಯ. ಕಹಿ ಭಾವನೆ ಬಿತ್ತೀಯ, ಕಹಿ ಭಾವನೆ. ಪ್ರೀತಿ ಬಿತ್ತಿತೀಯ, ಪ್ರೀತಿ. ಕ್ಷಮಾಪಣೆ ಬಿತ್ತೀಯ, ಕ್ಷಮಾಪಣೆ. ಅಭಿವೃದ್ಧಿ ಬಿತ್ತೀಯ, ಅಭಿವೃದ್ಧಿ. ಜಲಸ್ಸೆ ಬಿತ್ತೀಯ, ಜಲಸ್ಸೆ. ಏನು ಬಿತ್ತುತ್ತೋ ಅದೇ ಕೊಯ್ತೀಯ. ಇವತ್ತು ನೀವು ಅಂತ ಇರ್ಬೋದು, ನಂಗೆ ಯಾಕೆ ರೋಗ, ನಂಗೆ ಯಾಕೆ ಸಮಸ್ಯೆ. ಬಿತ್ತುತ್ತಾ ಇದ್ದೀರಿ, ಬಿತ್ತುತ್ತಾ ಇದ್ದೀರಿ. ನಿಮ್ಮ ದಿನನಿತ್ಯ ನಡವಳಿಕೆಯಲ್ಲಿ ಏನೇನೋ ಬಿತ್ತುತ್ತಾ ಅದೇ ನಿಮಗೆ ರಿವರ್ಸ್ ಸಿಗ್ತಾ ಇದೆ. ಐಸಮ ಸೋಂಚೋ ಎಲ್ಲಿಂದ ಬಂದಿಲ್ಲ, ನಿಮ್ಮ ಜಿಂದಗಿ ನೀವೇ. आपने आप कुछ आप वैरी है, आपका दुश्मन कोई और नहीं, आप ही है। हालेलुया। ऐसा मत बोलो मेरे अगल मेरे बगल नहीं, आप ही आपका दुश्मन है। आपके व्यवहार से आप जिंदगी में पीछे जा रहे हैं, आपका अच्छा व्यवहार से आप जिंदगी में आगे जाएंगे। हालेलुया बोलो, हालेलुया। आज यीशु को बोलने वाले नहीं चाहिए, आज यीशु को चलने वाले चाहिए। बोलो हालेलुया। अपने आप को जांचिए, यीशु को एक स्थान पर रखिए और इस संसार को एक स्थान पर रखिए। आपके जिंदगी में जो कुछ भी वाह 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 बोलता है, यीशु से उस चीज को कंपेयर कीजिए, कंपेयर कीजिए। अपने कार को यीशु से कंपेयर कीजिए, अपने घर को यीशु से कंपेयर कीजिए, आपके द नेम एंड फेम से यीशु को कंपेयर कीजिए। उस दोनों में कौन अति सुंदर है जांच कर देखिए। जांचो, जांच माड्ರಿ. ನಿಮ್ಮ ಗಂಡಗೆ ನೋಡ್ರಿ, ಯೇಸುಗೆ ನೋಡ್ರಿ. ನಿಮ್ಮ ರಕ್ಕಕ್ಕೆ ನೋಡ್ರಿ, ಯೇಸುಗೆ ನೋಡ್ರಿ. ನಿಮ್ಮ ಸಂಬಂಧಗಳು ನೋಡ್ರಿ, ಯೇಸುಗೆ ನೋಡ್ರಿ. ನಿಮ್ಮ ಜಿಗರಿ ದೋಸ್ತಗೆ ನೋಡ್ರಿ, ಯೇಸುಗೆ ನೋಡ್ರಿ. ಹಾಲೆಲೂಯಾ, ಗಟ್ಟಿಯಾಗಿ ಹಾಲೆಲೂಯಾ. ಬಲಿಸು ಮಸೇಖೆ. ನನ್ನ ಮೊನ್ನೆ ಹೀಗೆ ಒಂದು ರೀಲ್ಸ್ ನೋಡುವಾಗ ಆ ರೀಲ್ಸಲ್ಲಿ ಫ್ರೆಂಡ್ ಅಂಬದು ಬಂತು, ಗರ್ಲ್ ಫ್ರೆಂಡ್ ಅಂಬದು ಬಂತು, ಬಾಯ್ ಫ್ರೆಂಡ್ ಅಂಬದು ಬಂತು, ಮತ್ತೊಂದು ನಾಲ್ಕನೇದು ಫ್ಯಾಮಿಲಿ ಎಂಬುದು ಬಂತು. ಈ ಫ್ರೆಂಡ್, ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ ಈ ಮೂರು ಅಕ್ಷರದಾಗ ಲಾಸ್ಟಿಗೆ ಇ ಎನ್ ಡಿ ಎಂಡ್ 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 ಬರ್ತದೆ. ಹಾಲೆಲೂಯಾ. FIMILY. ಐ ಲವ್ ಯು, ಲವ್ ಯುವರ್ ಫ್ಯಾಮಿಲಿ. Hallelujah. Love your parents, love your brother, love your atagi, love your atti, love your maidunu. Hallelujah. Girlfriend end, boyfriend end, girlfriend end. सोच के देखिए कितने लोग हमारे हाथ छोड़ के चले गए. शिवाजी बोल रहा 5 लोग छोड़े, उसमें 2 लड़कियां 3 लड़के. आपने सही फरमाया. हालेलुया. वादे करे थे, वादे टूट गए. साथ निभाने का बात बोले, साथ नहीं निभाए. हमारे शादी में जैसे आए, जैसे मैयत में आते ऐसे आए. हालेलुया बोलने का. हालेलुया. There's a one love, it's the love of eternal, that is the love of Jesus. Hallelujah. ಗಟ್ಟಿಯಾಗಿ ಹಾಲೆಲೂಯಾ. ಹಾಲೆಲೂಯಾ. ತಂದೆ ತಾಯಿಗಳ ಪ್ರೀತಿಯೋ ನೆರಳಿನಂತೆ ಗತಿಸಿ ಹೋಗ್ಬೋದು, ಹೆತ್ತ ಮಕ್ಕಳ ಪ್ರೇಮವೋ ಕನಸಿನಂತೆ ಕರಗಿ ಹೋಗ್ಬೋದು, ಎಂದೆಂದಿಗೂ ಬದಲಾಗದು ನನ್ನ ಯೇಸುವಿನ ನಿತ್ಯ ಪ್ರೇಮ, ಎಂದೆಂದಿಗೂ ಬಿಡಲಾರದು ನನ್ನ ಯೇಸುವಿನ ನಿತ್ಯ ಪ್ರೇಮ. ಪ್ರೀತಿ, ಯೇಸುವಿನ ಪ್ರೀತಿ ಇದು ನಿಜವು, ಇದನ್ನು ನಿನಂಬು, ಇದು ಈ ಭೂಮಿ ಕೊಡಲಾಗದು. अंजले सपना. हालेलुया. Only Jesus, only Jesus, only Jesus. जो यीशु के प्रेम में जो खुशी मिलता है, इस संसार में कौन सा खुशी भी नहीं है.
25 साल से ಆತನ ಪ್ರೀತಿಗೆ ನಾನು ಅನುಭವಿಸ್ತಾ ಇದ್ದೇನೆ. 25 ವರ್ಷದ ಈ ಪ್ರೀತಿಯಲ್ಲಿ ಆ ಯೇಸುವಿನ ಪ್ರೀತಿ ನನ್ನ ಮೇಲೆ ಒಂದು ದಿನ ಕೂಡ ಕಡಿಮೆ ಆಗಿಲ್ಲ. ಆತ ನನಗೆ ನೋಡುವುದು ಒಂದಿನ ಕೂಡ ಮರೆಯಾಗಲಿಲ್ಲ. ಎಂದ ಆತ ನಂಗೆ ನೋಡ್ಲಿಲ್ಲೋ ನಾನು ಹೋಗ್ಬಿಟ್ಟೆ. ಹಾಲೆಲೂಯ. ಕೈಗಳ ಮೇಲೆ ಕೆತ್ತಿ ಹೇಳ್ರಿ ಹಾಲೆಲೂಯ, ಹಾಲೆಲೂಯ. ಲವ್ ಜೀಸಸ್, ಸ್ಟ್ಯಾಂಡ್ ವಿತ್ ಜೀಸಸ್. ಈ ಸಮಯ ಯೇಸು ಜೊತೆ ಇರುವ ಸಮಯ. ಈ ಸಮಯ ಮಲಗುವಂಥ ಸಮಯವಲ್ಲ, ಕ್ರಿಸ್ತನ ವಾಕ್ಯ ಸಾರುವಂಥ ಸಮಯ. Hallelujah, hallelujah. And I salute the name of Jesus. Why I am saluting the name of Jesus? ಯಾಕೆ ನಾನು ಯೇಸು ನಾಮಕ್ಕೆ ಸಲ್ಯೂಟ್ ಮಾಡ್ತಾ ಇದ್ದೇನೆ? There is one powerful name, that is the name of Jesus. Hallelujah. ಆತನ ಜೀವನ ಶೈಲಿ very effective and very powerful. He changed my life. I saw Salman Khan movies, I saw Ajay Devgan, I saw Hrithik Roshan, all the actors. One time I thought I want to be actor. ಬಹಳ ಹಿಂದೆ ನನಗೆ ಆಸೆ ಇತ್ತು, ನಾನು ಕೂಡ ಒಬ್ಬ ಹೀರೋ ಆಗಬೇಕು, ಫಿಲಿಮ್ನಲ್ಲಿ ಹೋಗಬೇಕು ಎಂಬುದಾಗಿ. ಬಟ್ ಯಾವಾಗ ಇಂಟರ್ವ್ಯೂ ನಡೀತಾ ಇತ್ತು, ನನ್ನ ಮೂಗಿನ ಕಾರಣ ನಂಗೆ ರಿಜೆಕ್ಟ್ ಮಾಡಿಬಿಟ್ರು. हालेलुया. मेरे पास उतना पैसा नहीं था कि मैं सर्जरी करके आ जाऊं. हालेलुया, हालेलुया. But one picture, one event changed my life. That is the crucifixion of love of Jesus. It happened on Golgotha. ಬೆಟ್ಟದ ಮೇಲೆ ನಡೆದ ಆ ಘಟನೆ changed my career. Hallelujah, hallelujah. अरे सलमान खान पिक्चर बनाने में है दबंग 1, दबंग 2, दबंग 3, पुष्पा 1, पुष्पा 2 बनाने में जा रहे हैं. क्यों बनाने में जा रहे हैं? लोगों को तृप्त कौन सा भी पिक्चर नहीं कर रहा है. इसी के कारण बनाने में लगे हुए हैं. अरे मैं तो कहता हूं बहुत सारे बॉलीवुड, हॉलीवुड, टॉलीवुड बहुत सारे मूवी आए हैं. एक भी मूवी लोगों को 1, 2, 3 साल तक खुश नहीं कर सका. मैं मन ही मन में चिंता में लगा हूं. अरे कितने सारे मूवीज एक के बाद सालों में अवार्ड देते जा रहे हैं. ऐसा कौन सा भी मूवी आज तक ठहर कर 15 साल, 20 साल, 25 साल, 100 साल तक क्यों नहीं टिका? क्यों नहीं टिका? बोलो क्यों नहीं टिका? अरे क्यों नहीं टिका? आईसीयू के लोग, आईसीयू में रहे हुए लोग बाहर आ जाओ. क्यों नहीं टिका? उसके अंदर जीवन नहीं है. अरे क्या हाथ बताए जी पासा साहब? अरे ऐसा बताओ ना, जीवन किसमें है? वो सदा रहने वाला है. डुप्लीकेट, डुप्लीकेट, ओरिजिनल, ओरिजिनल, रियल, 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 रियल. ఎంత మంచిగా చెప్పండి పాస్టర్ అయ్యా, చాలా మంచిగా చెప్పండి. నాకు చాలా ఖుషిమైతుంది. నీ మారిగొండ अरे क्या चल रहे पास्टर साहब? मेरी बीबी कभी भी बोलती है आप नकल करते हैं. वो किसको देखी कि क्या की? मैं तो 3-3, 2-2, 4-4 लैंग्वेज में प्रचार करता हूँ. मेरा एक भी प्रचार किसी को सूट नहीं होता है, क्योंकि मेरा आवाज कोई बोले भारी है, लई भारी है. हालेलुया, हालेलुया. पॉल तंगया preach different style. Reverend Ravi Christian preach different style. Prophet Ravi Salman preach different style. हालेलुया. ನಾನು ಹೆಂಗೆ ಪ್ರೀಚ್ ಮಾಡ್ತೆ? ಹಾಲೆಲೂಯಾ ಅಂದ್ರೆ ಅವ್ವಾ ಹುಟ್ಟಿದರೆ. ಹಾಲೆಲೂಯಾ. ಹಿಂಗೆ ಕುಂತಿರು ನೋಡಿ. ಈಗ ಕಳೆದೋಗಿನಪ್ಪಲೆ ಹೇಳ್ರಿ, ನಾ ಕಳೆದೋಗಲ್ ಪಾಸ್ ಏನ್ರಿ? ಕಳೆದೋಗಿನವನಿಗೆ ಏಸು ಹುಡುಕೇನನ್ರಿ? ಕಳೆದೋಗಿದ್ನಾ ನಾನು ಅಪ್ಲೇನ್ರಿ? ಕಳೆದೋಗಿದ್ನಾ ಏಸುನಲ್ಲ ಮತ್ತೆ ಸಿಕ್ಕಿದೆ. ಹೆಂಗೆ ಸಿಕ್ಕಿದೆ?
ಹುಡುಕದ ಪ್ರೀತಿಯಲ್ಲಿ ಸಿಗ್ತದ. ಮೈ ಧೂಂತ ಧೂಂತ ರಹ ಯಹಾ ವಹಾ, मैं घूमता घूमता रहा यहाँ वहाँ, घूमता रहा यहाँ वहाँ, कोई नहीं. बहुत जगह चले, बोलो बहुत जगह चले, बहुत जगह फिरे. हम फिरने का जगह नहीं, हम चलने का जगह नहीं. अरे क्या बोल रहे हैं आज, हालेलुया. दिल गार्डन गार्डन हो रहा, बोलो ऐसा. हेल रे हुआ, हेल रे हुआ, हेल हेल रे हेल, हालेलुया. Stay with Jesus. बोलो 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 बोलो. यीशु को छोड़े हुए लोगों को मैं बोलूंगा गद्दार, हाँ, बेवफा, हाँ. ಇಬ್ರು ಹುಡುಗಿಯರು ಬಿಟ್ಟು ಹೋಗ್ಯಾರ, ಮೂಗರು ದೋಸ್ತರು ಬೇವಫಾ, ಸನಮ್ ಬೇವಫಾ. ಆ ಪಿಕ್ಚರ್ ರೈಟರ್ ಶಿವ. हालेलुया. बेवफा बनते हैं क्या? बेवफा कितने लोग हैं हम पर संसार में, खड़े होंगे छोड़े होंगे. उस छोड़ को बात बोलो, एक गई दो गई तीसरी गई, चलो वो चलो, उसको छोड़ो यीशु के साथ, ऐसा बोल के फिर संसार में शुरू करेंगे क्या? हालेलुया. ಒಂದು ಸಾಂಗ್ ಇದೆ ಬಾಲಿವುಡ್ನಲ್ಲಿ, 1 2 3 4 5 6 10 फिर भी नहीं मिला सजलाल. ಮೋಟ್ ಯಾಕೆ ಹುಡುಕ್ದಿ, ಒಬ್ಬ ಸಿಕ್ಕಿನಲ್ಲ ಅವನ ಸರಿ ಇರಬೇಕಿತ್ತು. ಹಿಂಗೆದಲ್ಲ ರಾಗ, ಡಿಂಗ್ ಡಿಡಂಗ್ ಡಿಂಗ್ 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 ಡಂಗ್ ಡಂಗ್, 1 2 3 4 5 ಫಿರ್ ಬಿ ನಹಿ ಮಿಲಾ ಸಜನ. ಮಾತು ಹುಡುಕ್ರಿ ಯಾಕ? 3ನೇವ್ರು ಸರಿ ಇರಬೇಕಿತ್ತು, 2ನೇವ್ರು ಸರಿ ಇರ್ಬೇಕು. ಮಾತು ತೊಂಬಿಗೆ 10 ಮಂದಿ ರಾಗ ಎಂತದ ನೋಡ್ರಿ, ಅದಕ್ಕೆ ಕುಣಿ ಕುಣಿ ಕುಣಿತಾವ. ಏಕದು ಲಿರಿಕ್ಸ್ ನೋಡಿದ್ರಿ, ಯಾರು ನೋಡೋರು ಬದ್ದಿ. ಸ್ತೋತ್ರ, ಹಾಲೆಲೂಯಾ. God bless you. Thank you so much. Hallelujah. Hallelujah.